ಇಲ್ಲಿ ಒಂದು ಪ್ರಚೋದನಕಾರಿ ಹಾಗೂ ಅವಹೇಳನಕಾರಿ ಬರಹಗಳಿರುತ್ತೆ. ಅದ್ರ ಸಂಬಂಧಪಟ್ಟಂಗೆ ಕೂಲಂಕುಷವಾಗಿ ತನಿಖೆ ಮಾಡಿ ಇದರಲ್ಲಿ ಇಬ್ಬರು ಆರೋಪಿಗಳನ್ನು ನಾವು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದೇವೆ. Pro-Pakistan slogans and insults against Kannadigas appeared on restroom walls at Toyota Boshaku factory in Bidadi, Ramnagara. Workers protested, but the company only issued a warning. Police launched an investigation after the HR department filed a complaint. Using CCTV footage, handwriting analysis, and questioning 800 employees, police identified and arrested two contract workers, Hamid Hussain and Sadiq from North Karnataka. They were accused of writing the slogans. A case was registered under Section 67 of the IT Act, BNS 193 and 356. The investigation is ongoing. ಬಿಡದಿಯ ಒಂದು ಖಾಸಗಿ ಕಂಪನಿಯಲ್ಲಿ ಏನು ಶೌಚಾಲಯದಲ್ಲಿ ಒಂದು ಪ್ರಚೋದನಕಾರಿ ಹಾಗೂ ಅವಹೇಳನಕಾರಿ ಬರಹಗಳಿರುತ್ತೆ. ಅದ್ರ ಸಂಬಂಧಪಟ್ಟಂಗೆ ಕೂಲಂಕುಷವಾಗಿ ತನಿಖೆ ಮಾಡಿ ಇದರಲ್ಲಿ ಇಬ್ಬರು ಆರೋಪಿಗಳನ್ನು ನಾವು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದೇವೆ. ಇನ್ನೂ ಸಂಪೂರ್ಣ ತನಿಖೆಯನ್ನು ನಾವು ಕೈಗೊಳ್ಳಬೇಕಾಗಿದೆ. ಇನ್ನೂ ಹೆಚ್ಚಿನ ತನಿಖೆ ಮಾಡಿದ ನಂತರ ಫರ್ದರ್ ಅದರ ಬಗ್ಗೆ ಮಾಹಿತಿಯನ್ನು ನೀಡ್ತೇವೆ. ಅವರಿಬ್ಬರೂ ಕಾಂಟ್ರಾಕ್ಟ್ ಬೇಸ್ಡ್ ಎಂಪ್ಲಾಯಿಗಳಿರ್ತಾರೆ. ಅವರು ಸುಮಾರು 1 ವರ್ಷಗಳಿಂದ ಆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅದು ಇನ್ವೆಸ್ಟಿಗೇಷನ್, ಅದನ್ನು ಹೇಳೋಕ್ಕಾಗಲ್ಲ. ಏನಿದರಲ್ಲಿ 67 IT ಆ್ಯಕ್ಟ್ ಪ್ರಕಾರ ಯಾರು ಇದನ್ನ ಸ್ಪ್ರೆಡ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅವ್ರ ಬಗ್ಗೆನೂ ನಾವು ಆಲ್ರೆಡಿ ಐಡೆಂಟಿಫೈ ಮಾಡಿದ್ದೀವಿ. ಅವ್ರಿಗೂ ನಾವು ಪೊಲೀಸ್ ನೋಟಿಸ್ಗಳನ್ನ ನೀಡಿದ್ದೀವಿ. ಅದ್ರ ಬಗ್ಗೆನೂ ನಾವು ತನಿಖೆ ಮಾಡ್ತಾಯಿದ್ದೀವಿ. ಸದ್ಯಕ್ಕೆ ಯಾರು ಬರೆದಿದ್ರು ಅವರನ್ನು ಐಡೆಂಟಿಫೈ ಮಾಡಿ ಬಂಧನ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ. ಅವರೆಲ್ಲ ಕರ್ನಾಟಕದವರೇ ಇದ್ದಾರೆ. ಹೆಚ್ಚಿನ ಮಾಹಿತಿ ನಾನು ಫರ್ದರ್ ಇನ್ವೆಸ್ಟಿಗೇಷನ್ ಆದ ನಂತರದಲ್ಲಿ ಕೊಡ್ತೇನೆ. ಸದ್ಯಕ್ಕೆ ಅವರು ಹೇಳ್ತಿರೋದು ಕಂಪ್ನಿಯಲ್ಲಿ ಆದಂತಹ ಒಂದು ವ್ಯತಿರಿಕ್ತ ಬೆಳವಣಿಗೆ ಹಿನ್ನೆಲೆಯಲ್ಲಿ ನಾವು ಬರೆದಿದ್ದೀವಿ ಅಂತ. ಅವರ ಸಂಗಡಿಗರು ಏನಿರ್ತಾರೆ ಅವರು ಪ್ರಚೋದನೆ ಮಾಡಿದ್ರು, ಆ ಕಾರಣಕ್ಕಾಗಿ ಅಂತಿದ್ದಾರೆ. ಬಟ್ ಅದನ್ನು ವೆರಿಫೈ ಮಾಡಬೇಕಾಗಿದೆ. ಅದ್ರ ಬಗ್ಗೆ ಇನ್ನೂ ತನಿಖೆ ಪೆಂಡಿಂಗ್ ಇದೆ.